ಡಾಕ್ಟರ್ ವಿಷ್ಣುವರ್ಧನ್ ಸಿನಿಮಾ ರಂಗದ ಖ್ಯಾತ ನಟ, ಹಾಗೆ ಸಾಹಸ ಸಿಂಹ ಅಂತಾನೆ ಬಿರುದು ಸಹ ಪಡೆದಿದ್ರು. ಅವ್ರ ಜೊತೆಗೆ ಇದ್ದವರು ಮತ್ತು ನಟನೆ ಮಾಡಿದವರು ಹೇಳಿದ ಮಾತೇನಪ್ಪ ಅಂತಂದ್ರೆ, ವಿಷ್ಣುವರ್ಧನ್ ಬದುಕಿದ್ದಾಗಲೂ ಅವರಿಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ. ಕೆಲವು ಕಿಡಿಗೇಡಿಗಳಿಂದ ಅದನ್ನು ಸಿಗೋಕ್ಕೂ ಸಹ ಬಿಡಲಿಲ್ಲ. ಸತ್ತ ಮೇಲೂ ಸಹ ಅವರಿಗೆ ನೆಮ್ಮದಿ ಇಲ್ಲ. ಕಾರಣ, ಅವರು ಸತ್ತ ಮೇಲೂ ಅವರ ಸಮಾಧಿ ಸಂಬಂಧಪಟ್ಟಂತೆ ವಿವಾದ, ಚರ್ಚೆ ಎಲ್ಲ ಕೂಡ ನಡೀತಾ ಇತ್ತು, ಈಗಲೂ ಸಹ ನಡೀತಾ ಇದೆ. ಕಾರಣ, 2009 ಡಿಸೆಂಬರ್ 30 ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಧನರಾಗ್ತಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಅಂತ್ಯಕ್ರಿಯೆ ಸಹ ಮಾಡ್ತಾರೆ. ಆದ್ರೆ ಆ ಜಾಗ ವಿವಾದದಲ್ಲಿತ್ತು ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ. ಬಳಿಕ ಆ ಜಾಗದಲ್ಲೇ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡಬೇಕು ಅಂತ ಕೂಗು ಕೇಳಿಬರುತ್ತೆ. ರಾಜ್ಯ ಸರ್ಕಾರ ಕೂಡ ಆಗ ಬಜೆಟ್ ಅಲ್ಲಿ 11 ಕೋಟಿ ರೂಪಾಯಿನ ಅದಕ್ಕೆ ಮೀಸಲಿಡ್ತಾರೆ. ಆದ್ರೆ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಮಾಡಬಾರ್ದಂತ ಬಾಲಕೃಷ್ಣ ಕುಟುಂಬದವರು ವಿರೋಧ ವ್ಯಕ್ತಪಡಿಸ್ತಾರೆ. ನಂತರ ಇದು ಕೋರ್ಟ್ ಮೆಟ್ಟಿಲೇರುತ್ತೆ. ಆ ಕಡೆ ಸರ್ಕಾರ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಮೈಸೂರಿನಲ್ಲಿ ಜಾಗನ ಗುರುತಿಸಿ ಈಗಾಗಲೇ ಅದನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆ ಸಹ ಮಾಡಿದ್ದಾರೆ. ಇತ್ತ ಪುಣ್ಯ ಭೂಮಿಗಳಿಗೆ ಅಭಿಮಾನಿಗಳು ಬಂದು ಹೋಗೋದು ನಡೀತಾನೆ ಇತ್ತು. ಅದನ್ನು ಉಳಿಸಿಕೊಳ್ಳಕ್ಕೆ ಅಭಿಮಾನಿಗಳು ಹೋರಾಟ ಸಹ ಮುಂದುವರೆದಿತ್ತು. ಬಾಲಕೃಷ್ಣ ಅವರ ಕುಟುಂಬದ ವಿರುದ್ಧ ಕೋರ್ಟ್ಗೆ ಫ್ಯಾನ್ಸ್ ಅರ್ಜಿ ಸಹ ಸಲ್ಲಿಸ್ತಾರೆ. ಆದ್ರೆ 2023 ನ್ಯಾಯಾಲಯ ಈ ಪ್ರಕರಣ ಅಭಿಮಾನಿಗಳಿಗೆ ಯಾವುದೇ ಹಕ್ಕಿಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಇತ್ತೀಚೆಗೆ ಆಗಸ್ಟ್ ಅಲ್ಲಿ ರಾತ್ರೋರಾತ್ರಿ ಯಾರಿಗೂ ಸಹ ಗೊತ್ತಿಲ್ಲದಂಗೆ ವಿಷ್ಣುವರ್ಧನ್ ಸಮಾಧಿನ ನೆಲಸಮ ಮಾಡ್ತಾರೆ. ಜೊತೆಗೆ ಖ್ಯಾತ ಹಿರಿಯ ನಟ ಬಾಲಣ್ಣನವರ ಸಮಾಧಿನೂ ಸಹ ನೆಲಸಮ ಮಾಡ್ತಾರೆ. ಕಾರಣ, ಆ ಜಾಗನ ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮಾಡಕ್ಕೆ ಹೊರಟಿರ್ತಾರೆ. ಇದ್ರ ಬಗ್ಗೆ ಚರ್ಚೆ ನಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಅಭಿಮಾನಿಗಳು ಸಾವಿರ ಸಂಖ್ಯೆಯಲ್ಲಿ ಬಂದು ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಇದರ ಮಧ್ಯೆ ಸುದೀಪ್ ಅವರು ಅಲ್ಲಿಂದ ಒಂದ್ ಸ್ವಲ್ಪ ದೂರದಲ್ಲಿ 1/2 ಎಕರೆ ಜಾಗನೂ ಸಹ ಖರೀದಿ ಮಾಡ್ತಾರೆ. ಆ ಜಾಗದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಮಾಡಕ್ಕೆ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳು ಕೂಡ ಈಗ ಅಲ್ಲಿ ನಡೀತಾ ಇದೆ. ಆದ್ರೆ ಕೆಲವು ಅಭಿಮಾನಿಗಳು ಸುದೀಪ್ ಅವರ ಈ ಕಾರ್ಯಕ್ಕೆ ಸಂತೋಷ ವ್ಯಕ್ತಪಡಿಸಿದ್ರು ಸಹ, ಆದ್ರೆ ಆ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡಬೇಕು ಅಂತ ಪಟ್ಟು ಹಿಡಿತಾರೆ, ಪ್ರಯತ್ನ ಕೂಡ ಪಡ್ತಾರೆ. ಇದರ ನಡುವೆ ಒಂದು ಬೆಳವಣಿಗೆ ಆಗಿದೆ. ಏನಂದ್ರೆ, ಅಭಿಮಾನ್ ಸ್ಟುಡಿಯೋ ಜಾಗವನ್ನ ಸರ್ಕಾರ ಮುಟ್ಗೋಲು ಹಾಕೊಂಡಿದೆ. ಹಾಗೆ ಈ ಜಾಗವನ್ನ 144 ಕೋಟಿ ರೂಪಾಯಿಗೆ ಮಾರಾಟ ಮಾಡೋಕೆ ಹೊರಟಿದ್ರು. ಆ ಎಲ್ಲಾ ವಿಚಾರ ಈಗ ಹೊರ ಬಂದಿದೆ. ಬೆಂಗಳೂರು ನಗರ ಜಿಲ್ಲೆ ಅರಣ್ಯ ಇಲಾಖೆಯಿಂದ ಬೆಂಗಳೂರು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. 60ರ ದಶಕದಲ್ಲಿ ಬಾಲಕೃಷ್ಣ ಅವರಿಗೆ ಸರ್ಕಾರದಿಂದ 20 ಎಕರೆ ಭೂಮಿಯನ್ನ ಕೊಟ್ಟಿರ್ತಾರೆ. ನಿಯಮಗಳ ಪ್ರಕಾರ 20 ವರ್ಷಗಳವರೆಗೆ ಆ ಭೂಮಿಯನ್ನ ಯಾರಿಗೂ ಪರಭಾವೆ ಮಾಡುವಂತಿಲ್ಲ. ಪರಭಾವೆ ಅಂತಂದ್ರೆ ಇನ್ನೊಬ್ರಿಗೆ, ಅಂದ್ರೆ ಈಗ ನಮ್ಗಿರೋ ಹಕ್ಕನ್ನ ನಾವ್ ಇನ್ನೊಬ್ರಿಗೆ ಕೊಡೋ ಹಾಗಿಲ್ಲ. ಜಾಗ ಏನ್ ನಂದಾಗಿರುತ್ತೆ ಅದು ನಂದೇ ಆಗಿರ್ಬೇಕು, ಇನ್ನೊಬ್ರಿಗೆ ಆ ಜಾಗನ ಕೊಡುವಂತಿಲ್ಲ. ಅದಕ್ಕೆ ಪರಭಾರೆ ಅಂತಾರೆ. ಆದರೆ ಈ ನಿಯಮ ಉಲ್ಲಂಘನೆ ಆಗಿದೆ. ಈಗೇನ್ ಪರಭಾರೆ ಅಂತಂದ್ರಲ್ಲ, ಆ ನಿಯಮ ಉಲ್ಲಂಘನೆ ಆಗಿದೆ. ಹಾಗಾಗಿ ಅರಣ್ಯ ಇಲಾಖೆ ಕ್ರಮಕ್ಕೆ ಮುಂದಾಗಿದೆ. ಕೆಂಗೇರಿ ಹೋಬಳಿಯ ಮೈಲ್ಸಂದ್ರ ಗ್ರಾಮದ ಸರ್ವೆ ನಂಬರ್ 26ರಲ್ಲಿರುವ ಈ ಜಾಗನ ನೀಡುವಾಗ ವಿಧಿಸಲಾಗಿದ್ದ ಷರತ್ತುಗಳು ಸಂಪೂರ್ಣವಾಗಿ ಉಲ್ಲಂಘನೆಯಾಗಿದೆ ಮತ್ತು ಭೂಮಿಯನ್ನು ಅತಿಕ್ರಮವಾಗಿ ಪರಭಾವೆ ಮಾಡಲಾಗಿದೆ ಅಂತ ಅರಣ್ಯ ಇಲಾಖೆ ಗಂಭೀರ ಆರೋಪ ಮಾಡಿದೆ. ಮೈಲ್ಸಂದ್ರ ಗ್ರಾಮದ ಪ್ರದೇಶನ ತುರಹಳ್ಳಿ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಂತ 1935ರಲ್ಲೇ ಸರ್ಕಾರ ಅನೌನ್ಸ್ ಮಾಡಿರುತ್ತೆ. ಅದಾದ್ಮೇಲೆ 1969ರ ಏಪ್ರಿಲ್ 9ನೇ ತಾರೀಕು ಸರ್ಕಾರಿ ಆದೇಶದ ಅನ್ವಯ ಸರ್ವೆ ನಂಬರ್ 26ರಲ್ಲಿ 20 ಎಕರೆ ಪ್ರದೇಶನ ಅಭಿಮಾನ್ ಸ್ಟುಡಿಯೋ ಕಟ್ಟೋಕೆ ಬಾಲಕೃಷ್ಣ ಅವರಿಗೆ 20 ವರ್ಷಗಳ ಗೇಣಿ ಆಧಾರದ ಮೇಲೆ ನೀಡಲಾಗಿರುತ್ತೆ. ಗೇಣಿ ಅಂತಂದ್ರೆ ಬೇರೆಯವರಿಗೆ ಭೋಗ್ಯಕ್ಕೆ ಬಿಡೋದು, ಗುತ್ತಿಗೆಗೆ ಬಿಡೋದು. ಹಾಗೆ ಸರ್ಕಾರ 20 ವರ್ಷದ ಭೋಗ್ಯದ ಮೇಲೆ, ಗುತ್ತಿಗೆಯ ಮೇಲೆ ಬಾಲಕೃಷ್ಣ ಅವರಿಗೆ ಈ ಜಾಗನ ನೀಡಿರ್ತಾರೆ. ಈ ಜಾಗನ ಮಾರಾಟ ಮಾಡದಂತೆ ಕಠಿಣ ಷರತ್ತು ವಿಧಿಸಲಾಗಿತ್ತು. 1975 ಮಾರ್ಚ್ 21ರ ಆದೇಶದಲ್ಲಿ ಈ ಭೂಮಿನ ಸ್ಟುಡಿಯೋ ಕೊಟ್ಟೋಕೆ ಬಿಟ್ಟು ಬೇರೆ ಯಾವುದೇ ನಿಮ್ಮ ಪರ್ಸನಲ್ ಉದ್ದೇಶಕ್ಕೆ ಬಳಸಬಾರ್ದು ಅಂತ ಇತ್ತು. ಸರ್ಕಾರದ ಅನುಮತಿ ಇಲ್ಲದೆ ಮಾರಾಟ ಕೂಡ ಮಾಡಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಅವರಿಗೆ ಷರತ್ತನ್ನ ವಿಧಿಸಿತ್ತು. ಒಂದು ವೇಳೆ ಷರತ್ತುಗಳನ್ನೆಲ್ಲಾದ್ರೂ ಉಲ್ಲಂಘನೆ ಮಾಡಿದ್ರೆ ನಿಮಗೆ ಯಾವುದೇ ತರಹದ ಪರಿಹಾರ ಸಹ ನಾವು ನೀಡೋಲ್ಲ, ನಿಮಗೆ ನೀಡಿದ ಮಂಜೂರಾತಿನ ಸಹ ನಾವು ರದ್ದುಪಡಿಸಿ ಭೂಮಿಯನ್ನ ಸರ್ಕಾರದ ಅಧೀನಕ್ಕೆ ವಶಪಡಿಸ್ಕೊಂತೀವಿ ಅಂತ ಸಹ ಹೇಳಿದ್ರು. ಅರಣ್ಯ ಇಲಾಖೆಯವರು ಲೆಟರ್ ಅಲ್ಲಿ ಅವರು ಉಲ್ಲಂಘನೆ ಮಾಡಿರೋದನ್ನ ಲಿಸ್ಟೇ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಬಾಲಕೃಷ್ಣ ಅವರಿಗೆ ನೀಡಲಾಗಿದ್ದ 20 ಎಕರೆ ಜಾಗದಲ್ಲಿ ಅವ್ರ ಮಕ್ಕಳು 10 ಎಕರೆ ಜಮೀನ ಮಾರಾಟ ಮಾಡಿದ್ರು. ಇದು 1970ರ ಮೂಲ ಸರ್ಕಾರದ ಆದೇಶದ ಸ್ಪಷ್ಟ ಉಲ್ಲಂಘನೆ ಆಗಿರುತ್ತೆ. ನಂತರ ಮಾರಾಟಕ್ಕೆ ಅನುಮತಿಯನ್ನ ಪಡ್ಕೊಂತಾರೆ. ಅದು ಏನಕ್ಕೆ? ನಾವು ಸ್ಟುಡಿಯೋನ ಅಂದ್ರೆ ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಾರಾಟಕ್ಕೆ ಅನುಮತಿಯನ್ನು ಪಡ್ಕೊಂಡು ದುಡ್ಡನ್ನ ತಗೊಂತಾರೆ. ಆದ್ರೆ ಅಲ್ಲಿ ಯಾವುದೇ ಕಾಮಗಾರಿಗಳು ಸಹ ನಡೆದಿರೋದಿಲ್ಲ. ಜಮೀನು ಯಾವ ಸ್ಥಿತಿಯಲ್ಲಿ ಇರುತ್ತೋ ಅದೇ ಸ್ಥಿತಿಯಲ್ಲಿ ಇರುತ್ತೆ. ಆದ್ರೆ ಅವರು ಅನುಮತಿ ಪಡೆಯೋದು 10 ಎಕರೆ ಆಗಿರುತ್ತೆ. ಬಟ್ ಅವರು 10 ಎಕರೆ ಬದಲು 12 ಎಕರೆ ಜಾಗನ ಮಾರಾಟ ಮಾಡಿರ್ತಾರೆ ಅಂತ ಅರಣ್ಯ ಇಲಾಖೆಯವರು ಆರೋಪ ಮಾಡಿದ್ದಾರೆ. 2021 ಆಗಸ್ಟ್ 16ರಂದು ರಾಘವೇಂದ್ರ BK ಅನ್ನೋರಿಗೆ ಪ್ರತಿ ಸ್ಕ್ವೇರ್ ಫೀಟಿಗೆ 3,500 ರೂಪಾಯಿ ಅಂತೆ 10 ಎಕರೆ ಭೂಮಿಯನ್ನು
ಮಾರೋಕೆ ಆಲ್ರೆಡಿ ಅಗ್ರಿಮೆಂಟ್ ಸಹ ಆಗಿರುತ್ತೆ. ಇದು ಆ ಜಾಗದ ಮೇಲೆ ಮೂರನೇ ವ್ಯಕ್ತಿಯ ಹಕ್ಕನ್ನು ಸೃಷ್ಟಿ ಮಾಡೋಕೆ ಪ್ರಯತ್ನ ಆಗಿರುತ್ತೆ. ಅಂದ್ರೆ ಜಾಗ ನಾನ್ ತಗೊಂಡಿರ್ತೀನಿ, ನನ್ನಿಂದ ಇನ್ನೊಬ್ಬ ತಗೊಂಡಿರ್ತಾನೆ, ಅಲ್ಲಿಂದ ಇನ್ನೊಬ್ಬ ಮೂರನೇ ವ್ಯಕ್ತಿ ಆಗಿರ್ತಾನೆ. ಇದು ಸಹ ಮೂಲ ಷರತ್ತಿನ ಉಲ್ಲಂಘನೆ ಆಗಿರುತ್ತೆ. ಮಂಜೂರಾತಿ ಆದೇಶವನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಮನವಿ. ಈ ಪ್ರದೇಶವು ಕಾನೂನಾತ್ಮಕವಾಗಿ ಇಂದಿಗೂ ಅರಣ್ಯ ಸ್ಥಾನವನ್ನೇ ಹೊಂದಿದೆ. ಮೇಲಿನ ಎಲ್ಲಾ ಕಾರಣಗಳಿಂದ ಹಾಗೂ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ಬಾಲಕೃಷ್ಣ ಅವರಿಗೆ ನೀಡಲಾಗಿದ್ದ ಭೂಮಿ ಮಂಜೂರಾತಿ ಆದೇಶವನ್ನು ತಕ್ಷಣವೇ ರದ್ದುಪಡಿಸಬೇಕು. ಅಲ್ಲದೆ ಭೂಮಿಯನ್ನು ಅರಣ್ಯ ಇಲಾಖೆಯ ಹೆಸರಿಗೆ ಖಾತೆ ಬದಲಾವಣೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಸಂಪೂರ್ಣ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ಹಿಂದಿರುಗಿಸಬೇಕೆಂದು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಎನ್ ರವೀಂದ್ರ ಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರದಲ್ಲಿ ಕೋರ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ನಾವೇನೋ ಮಾಡಕ್ ಹೋಗ್ತೀವಿ, ಅದೇನೋ ಒಂದಾಗುತ್ತೆ. ಕಾಲಾಯ ತಸ್ಮೈ ನಮಃ. ಸಮಯನೇ ಎಲ್ಲದಕ್ಕೂ ಉತ್ತರನ ನೀಡ್ತಾ ಹೋಗ್ತಾ ಇರುತ್ತೆ.